Hello guys, welcome to our YouTube ಚಾನಲ್ ಅಕ್ಷರಾಮೃತ. ಇಂದಿನ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯ ಮುಂದುವರಿದ ಭಾಗ ಅಂದರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾಗಿರುವ ಲೈಫ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಪ್ರಶ್ನೆಗಳ ವಿಸ್ತೃತ ವಿವರಣೆ ಇದಾಗಿದೆ. KPSC ಸಂಸ್ಥೆಯು ಇತ್ತೀಚೆಗೆ ನಡೆಸಿದ ಗ್ರೂಪ್ ಬಿ ಪರೀಕ್ಷೆಯ HK ವಿಭಾಗದ ಪ್ರಶ್ನೆಗಳನ್ನು ಹಿಂದಿನ ಸಂಚಿಕೆಯಲ್ಲಿ ಚರ್ಚಿಸಲಾಗಿದ್ದು, ಇಂದು RPC ಅಥವಾ ಉಳಿಕೆ ಮೂಲವೃಂದದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುವ ಪ್ರಶ್ನೆಗಳನ್ನು ವಿವರವಾಗಿ ಚರ್ಚಿಸುತ್ತಿದ್ದೇವೆ. ಕ್ವೆಶ್ಚನ್ ನಂಬರ್ 1, ಮ್ಯಾಚ್ ದಿ ಫಾಲೋವಿಂಗ್. A. ಬಯೋಮ್. ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಆಫ್ ಬಯೋಸ್ಪಿಯರ್. ಹೇಗೆ ಜೀವಿಗೋಳವು ವಿವಿಧ ಹಂತದಲ್ಲಿ ಫಾರ್ಮ್ ಆಗಿದೆ ಅಂತ ನೋಡಿದರೆ ಮೊದಲು ಬರುವುದು ಆರ್ಗ್ಯಾನಿಸಮ್ ಅಥವಾ ಜೀವಿ. ನೆಕ್ಸ್ಟ್ ಪಾಪ್ಯುಲೇಷನ್, ಒಂದೇ ರೀತಿಯ ಜೀವಿಗಳ ಗುಂಪು. ಟೈಗರ್ ಆರ್ಗ್ಯಾನಿಸಮ್, tiger population. Group of same kind of organism is population. Next, community. Different type of animal and plant population forms community. Animal forms animal community, plant population forms plant community. Next, animal and plant community ಸುತ್ತಲಿನ ವಾತಾವರಣದೊಂದಿಗೆ ಹೊಂದಿಕೊಂಡಿರೋ ವ್ಯವಸ್ಥೆಗೆ ಪರಿಸರ ವ್ಯವಸ್ಥೆ ಅಥವಾ ಇಕೋಸಿಸ್ಟಮ್ ಅಂತ ಕರೀತೇವೆ. ಇಂತಹ ಇಕೋಸಿಸ್ಟಮ್ಗಳ ಒಗ್ಗೂಡುವಿಕೆಯಿಂದ ಫಾರ್ಮ್ ಆಗಿರೋ ಸ್ಪೆಸಿಫಿಕ್ ಕ್ಲೈಮೇಟ್, ಅನಿಮಲ್ ಆ್ಯಂಡ್ ಪ್ಲ್ಯಾಂಟ್ ಲೈಫ್ ಹೊಂದಿರುವ ಅತಿ ದೊಡ್ಡ ಭೌಗೋಳಿಕ ಪ್ರದೇಶವನ್ನು ಬಯೋಮ್ ಅಂತ ಕರೀತೇವೆ. ಬಯೋಮ್ ಈಸ್ ಅ ಲಾರ್ಜ್ ಜಿಯೋಗ್ರಫಿಕಲ್ ಏರಿಯಾ ಕ್ಯಾರೆಕ್ಟರೈಸ್ಡ್ ಬೈ ಸ್ಪೆಸಿಫಿಕ್ ಕ್ಲೈಮೇಟ್, ವೆಜಿಟೇಷನ್ ಆ್ಯಂಡ್ ಅನಿಮಲ್ ಲೈಫ್. ಸೊ ಬಯೋಮ್ ಈಸ್ ಅ ಲಾರ್ಜ್ ಸೈಜ್ಡ್ ಇಕೋಸಿಸ್ಟಮ್. ಸೊ A. ಬಯೋಮ್. 2. ಲಾರ್ಜ್ ಸೈಜ್ ಇಕೋಸಿಸ್ಟಮ್. ನೆಕ್ಸ್ಟ್ B. ಹೆಕಿಸ್ಟೋಥರ್ಮ್ಸ್. ಸಸ್ಯಗಳ ಬೆಳವಣಿಗೆಗೆ ಬೇಕಾದ ಉಷ್ಣಾಂಶ ಅಥವಾ ಟೆಂಪ್ರೇಚರನ್ನು ಗಣನೆಗೆ ತೆಗೆದುಕೊಂಡು ಸಸ್ಯಗಳನ್ನು 4 ಪ್ರಕಾರದಲ್ಲಿ ವರ್ಗೀಕರಿಸಬಹುದು. 1. ಮೆಗಾಥರ್ಮ್ಸ್, ಪ್ಲಾಂಟ್ಸ್ ಆಫ್ ವಾರ್ಮ್ ಹ್ಯಾಬಿಟೇಟ್. ಎಕ್ಸಾಂಪಲ್ ಮರುಭೂಮಿಯ ಸಸ್ಯವರ್ಗ ಅಥವಾ ಡೆಸರ್ಟ್ ಪ್ಲಾಂಟ್ಸ್. ನೆಕ್ಸ್ಟ್ ಮೀಸೋಥರ್ಮ್ಸ್, ಮಧ್ಯಮ ತಾಪಮಾನ ಅಥವಾ ಮೀಡಿಯಂ ಟೆಂಪರೇಚರಲ್ಲಿ ಬೆಳೆಯುವಂಥ ಸಸ್ಯಗಳು, ಉದಾಹರಣೆಗೆ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ವೆಜಿಟೇಷನ್. ನೆಕ್ಸ್ಟ್ ಮೈಕ್ರೋಥರ್ಮ್ಸ್, ಪ್ಲಾಂಟ್ಸ್ ಆಫ್ ಕೋಲ್ಡ್ ಆ್ಯಂಡ್ ಟೆಂಪರೇಟ್ ಹ್ಯಾಬಿಟೇಟ್, ತಂಪಿನ ವಾತಾವರಣದಲ್ಲಿ ಬೆಳೆಯುವಂಥ ಸಸ್ಯಗಳು, ಉದಾಹರಣೆಗೆ ಆ್ಯಪಲ್ಸ್. ನೆಕ್ಸ್ಟ್ ಹೆಕಿಸ್ಟೋಥರ್ಮ್ಸ್, ಆಲ್ಸೋ ಕಾಲ್ಡ್ ಆಸ್ ಹೈ ಆಲ್ಟಿಟ್ಯೂಡ್ ವೆಜಿಟೇಷನ್ ಆರ್ ಅಲ್ಫೈನ್ ವೆಜಿಟೇಷನ್ and also called as cold tolerant plants of polar region. ಧ್ರುವಗಳ ಪ್ರದೇಶದಲ್ಲಿ ಬೆಳೆಯುವಂತಹ ಸಸ್ಯವರ್ಗ. ಸೊ B. 4. plants thrive under low temperature. C. anemometer, instrument that measures wind velocity. C. 3. D. community, first one, organisms living in a habitat. So biome, large size ecosystem. Hekistothums, plants thrive under low temperature. Anemometer, instrument that measures wind velocity. Organisms living in a habitat. Question number 2. In India, temperate evergreen type of vegetation is found mostly in. Temperate evergreen, ಸಮಶೀತೋಷ್ಣ ವಲಯದ ನಿತ್ಯ ಹರಿದ್ವರ್ಣದ ಕಾಡುಗಳು. ಶೀತ ವಲಯದಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಭಾರತದಲ್ಲಿ ಹಿಮಾಲಯ ಪರ್ವತದಲ್ಲಿ ಕಂಡುಬರುತ್ತವೆ. ಅದು ಕೂಡ 1700 ಇಂದ 3500 ಮೀಟರ್ಸ್ ಆಲ್ಟಿಟ್ಯೂಡ್ ಪ್ರದೇಶದಲ್ಲಿ ಈ ತರನಾದ ಸಸ್ಯವರ್ಗವನ್ನು ಕಾಣಬಹುದಾಗಿದೆ. ಇವುಗಳನ್ನು ಕೋನಿಫರಸ್ ಫಾರೆಸ್ಟ್, ಟೈಗಾ ಫಾರೆಸ್ಟ್, ನಾರ್ತ್ ವುಡ್ ಅಥವಾ ಸೂಚಿಪರ್ಣದ ಕಾಡುಗಳು ಅಂತ ಕರೆಯಲಾಗುವುದು. ಈ ಪ್ರದೇಶವು ಸದಾ ಹಿಮಚ್ಛಾದಿತವಾದ ಪ್ರದೇಶವಾಗಿರುವುದರಿಂದ ಸಸ್ಯದ ಮೇಲೆ ಬಿದ್ದ ಹಿಮವು ಸಲೀಸಾಗಿ ನೆಲಕ್ಕೆ ಜಾರುವ ಹಾಗೆ ಸಸ್ಯದ ಎಲೆಗಳು ಮೊನಚಾಗಿ ಸೂಜಿ ಆಕಾರದಲ್ಲಿ ನೆಲಕ್ಕೆ ಬಾಗಿರುವಂತೆ ಚಾಚಿಕೊಂಡಿರುತ್ತವೆ. ಸೊ ಆನ್ಸರ್ B. ಈಸ್ಟ್ ಆ್ಯಂಡ್ ವೆಸ್ಟ್ ಹಿಮಾಲಯಾಸ್ ಎಟ್ ಆಲ್ಟಿಟ್ಯೂಡ್ ಲೆಸ್ ದೆನ್ 3500 meters ಈಸ್ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶನ್. Question number 3. Which of the following is an invasive species? Invasive species refers to non-native species. When introduced into a new environment, it develops aggressively and spreads rapidly, and also it causes harm to the native ecosystem. ಆಕ್ರಮಣಕಾರಿ ಪ್ರಭೇದಗಳು ಅಥವಾ ಸ್ಥಳೀಯವಲ್ಲದ ಜಾತಿಗಳು ಅಥವಾ ಪ್ರಭೇದಗಳು. ಈ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳು ಮೂಲತಃ ಇಲ್ಲಿನ ಜೀವಿಗಳಾಗಿರದೆ
ಪ್ರಪಂಚದ ಇತರ ಭಾಗಗಳಿಂದ ವಸ್ತು ಮತ್ತು ಮನುಷ್ಯರ ಸಾಗಣೆಯ ಸಂದರ್ಭದಲ್ಲಿ ಅವುಗಳ ಮೈಗಂಟಿ ಇಲ್ಲಿನ ಪರಿಸರ ವ್ಯವಸ್ಥೆಗೆ ಪರಿಚಯಗೊಂಡು ರ್ಯಾಪಿಡ್ ಗ್ರೋತ್ ಮತ್ತು ಡೆವಲಪ್ಮೆಂಟನ್ನು ಹೊಂದಿ ಇಲ್ಲಿನ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳ ಎಕ್ಸಿಸ್ಟೆನ್ಸ್ಗೆ ತೊಂದರೆಯನ್ನುಂಟು ಮಾಡುವ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ಇನ್ವೇಸಿವ್ ಸ್ಪೀಶೀಸ್ ಅಥವಾ ಬಯೋ ಇನ್ವೇಡರ್ಸ್ ಎಂದು ಕರೆಯಲಾಗುವುದು. ಉದಾಹರಣೆಗೆ ಪಾರ್ಥೇನಿಯಂ ಕಳೆ ಅಥವಾ ಕಾಂಗ್ರೆಸ್ ಕಳೆ, ಪಸ್ಕುಟಾ ರಿಪ್ಲೆಕ್ಸಾ, ಲ್ಯಾಂಟೆನಾ ಕೆಮರಾ ಹಾಗೂ ಆಪ್ಷನ್ನಲ್ಲಿರುವ ಆಪ್ಷನ್ ಎ ಐಕಾರ್ನಿಯಾ ಕ್ರಾಸಿಪಸ್. ಇದನ್ನು ವಾಟರ್ ಹೈಸಿಂತ್ ಎಂದು ಕರೆಯಲಾಗುವುದು. ಇದು ಅಕ್ವಾಟಿಕ್ ಪ್ಲಾಂಟ್, ಫ್ಲೋಟಿಂಗ್ ಹೈಡ್ರೋಫೈಟ್. ಈ ಜಲಸಸ್ಯ ತೀವ್ರವಾಗಿ ಬೆಳೆದು ವಾಟರ್ ಬಾಡಿ ಮೇಲೆ ಮ್ಯಾಟ್ನಂತೆ ಬೆಳೆಯುವುದರಿಂದ ಸನ್ಲೈಟ್ ನೀರಿನೊಳಗೆ ಬೆಳೆಯುವ ಸಸ್ಯಗಳಿಗೆ ಸರಿಯಾಗಿ ಸಪ್ಲೈ ಆಗದೆ ಅವುಗಳು ಸಾಯುತ್ತವೆ. ಇಟ್ ರಿಸಲ್ಟ್ಸ್ ಇನ್ ಡಿಪ್ಲೀಷನ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್. ಇಟ್ ಕಾಂಟ್ರಿಬ್ಯೂಟ್ಸ್ ಟು ವಾಟರ್ ಪೊಲ್ಯೂಷನ್ ಬೈ ಟ್ರ್ಯಾಪಿಂಗ್ ವೇಸ್ಟ್ ಮಟೀರಿಯಲ್ಸ್ ಲೈಕ್ ಪ್ಲಾಸ್ಟಿಕ್. ಮಾಸ್ಕಿಟೋ ಬೆಳವಣಿಗೆಗೆ ಇಂಬು ನೀಡುವ ಈ ಸಸ್ಯಗಳು ಮಾಸ್ಕಿಟೋ ಬಾರ್ನ್ ಡಿಸೀಸ್ ಸ್ಪ್ರೆಡ್ ಆಗಲೂ ಸಹ ಕಾರಣವಾಗುವ ಸಸ್ಯಗಳಾಗಿವೆ. ಸೊ correct option is A. Eichhornia crassipus or water hyacinth is an invasive aquatic species. Question number 4. Which of the following device is generally used to measure the extent of light penetration in a lake? ವಾಟರ್ ಬಾಡೀಸಲ್ಲಿ ಸನ್ಲೈಟ್ ಪೆನೆಟ್ರೇಷನ್ ಎಷ್ಟು ಆಳದವರೆಗೆ ಆಗುತ್ತದೆ ಎನ್ನುವುದನ್ನು ಮೆಷರ್ ಮಾಡೋ ಡಿವೈಸ್ ಯಾವುದು ಎನ್ನುವುದು ಪ್ರಶ್ನೆ. ಸನ್ಲೈಟ್ ಪೆನೆಟ್ರೇಷನ್ ನೀರಿನ ಶುದ್ಧತೆ, ಕ್ಲಾರಿಟಿ ಮತ್ತು ಟ್ರಾನ್ಸ್ಪರೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂಪ್ಯೂರಿಟೀಸ್ ಆ್ಯಂಡ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಇನ್ ದ ವಾಟರ್ ಸಚ್ ಆಸ್ ಟರ್ಬಿಡಿಟಿ ರೆಡ್ಯೂಸಸ್ ದ light penetration. So, device used to measure clarity and transparency of water is this Secchi disc. ಈ Secchi disc ಸರ್ಕ್ಯುಲರ್ ಶೇಪಲ್ಲಿ ಇರೋ ಕಪ್ಪು ಬಿಳಿ ಬಣ್ಣದ 30 ಸೆಂಟಿಮೀಟರ್ ಡಯಾಮೀಟರ್ ಹೊಂದಿರುವಂತಹ ಒಂದು ಡಿಸ್ಕ್ ಶೇಪ್ಡ್ ಡಿವೈಸ್. ಅದನ್ನು ನೀರಿನಲ್ಲಿ ಬಿಟ್ಟಾಗ ಎಲ್ಲಿಯವರೆಗೆ, ಎಷ್ಟು ಆಳದವರೆಗೆ ಮೇಲಿನಿಂದ ನೋಡುವವರೆಗೆ ಕಪ್ಪು ಬಿಳಿ ಬಣ್ಣದ ಚಕ್ರ ಸ್ಪಷ್ಟವಾಗಿ ತೋರುವುದೋ ಅಲ್ಲಿಯವರೆಗಿನ ಲೆಂತನ್ನು ಸೆಚ್ಚಿ ಲೆಂತ್ ಅಂತ ಹೇಳ್ತೇವೆ. ಅಲ್ಲಿಯವರೆಗಿನ ನೀರು ಶುದ್ಧ ಮತ್ತು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಹೋಲಿಂಗ್ಸ್ ಡಿಸ್ಕ್. ಹೋಲಿಂಗ್ಸ್ ಡಿಸ್ಕ್ is a mathematical equation used to find how predators consumption rate ಅಥವಾ feeding rate changes with increasing prey density. prey density ಹೆಚ್ಚಿಗೆ ಆಗ್ತಾ ಹೋದಂಗೆ predators feeding rate ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ಮೆಷರ್ ಮಾಡೋ ಇಕ್ವೇಷನ್ಗೆ ಹೋಲಿಂಗ್ಸ್ ಡಿಸ್ಕ್ ಅಂತ ಹೇಳ್ತೇವೆ. ಇನ್ನು ಇತರ ಇಕೊಲಾಜಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನು ಹೇಳೋದಾದರೆ ಹೈಗ್ರೋಮೀಟರ್, ಹ್ಯೂಮಿಡಿಟಿ ಮೆಷರ್ಮೆಂಟ್ ಮಾಡುವಂಥ ಇನ್ಸ್ಟ್ರೂಮೆಂಟ್. ವಿಂಡ್ ವೇನ್, ವಿಂಡ್ ಡೈರೆಕ್ಷನ್ ಫೈಂಡ್ ಔಟ್ ಮಾಡುವಂಥ ಡಿವೈಸ್. ಬ್ಯಾರೋಮೀಟರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮೆಷರ್ಮೆಂಟ್ ಡಿವೈಸ್. ರೇನ್ ಗಾಸ್, ರೇನ್ಫಾಲ್ ಮೆಷರ್ ಮಾಡುವಂಥ ಡಿವೈಸ್. ಲೈಟ್ ಮೀಟರ್, ಇಂಟೆನ್ಸಿಟಿ ಆಫ್ ಲೈಟನ್ನು ಈ ಡಿವೈಸಿಂದ ಮೆಷರ್ ಮಾಡ್ಬೋದು. ದೀಸ್ ಆರ್ ದ ಸಮ್ important ecological instrument asked in various KPSC examinations. Question number 5. Which of the following snakes is known to build a nest and guard its young? ಗೂಡು ಅಥವಾ ಹುತ್ತವನ್ನು ನಿರ್ಮಿಸುವ ಕಲೆಗೆ ಹೆಸರುವಾಸಿಯಾದ ಹಾವು ಯಾವುದು? ಕಿಂಗ್ ಕೋಬ್ರಾ ಅಥವಾ ಕಾಳಿಂಗ ಸರ್ಪ ಗೂಡು ಕಟ್ಟುವ ಕಲೆಗೆ ಪ್ರಸಿದ್ಧಿಯಾಗಿರುವಂಥ ಹಾವು ಅಥವಾ ಗೂಡು ಕಟ್ಟುವ ಏಕೈಕ ಹಾವಿನ ಪ್ರಭೇದವಾಗಿದೆ. ಈ ಕಿಂಗ್ ಕೋಬ್ರಾದ ಸೈಂಟಿಫಿಕ್ ನೇಮ್ ಒಫಿಯೋಫ್ಯಾಗಸ್ ಹನ್ನ. ಆದರೆ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಕಾಳಿಂಗ ಸರ್ಪಗಳಿಗೆ ವಿಶೇಷವಾದ ಸೈಂಟಿಫಿಕ್ ನೇಮನ್ನು ನೀಡಲಾಗಿದೆ. ಅದುವೇ ಒಫಿಯೋಫ್ಯಾಗಸ್ ಕಾಳಿಂಗ. ಇನ್ನು ಈ ಕಾಳಿಂಗ ಸರ್ಪಗಳು ವರ್ಲ್ಡ್ಸ್ ಲಾಂಗೆಸ್ಟ್ ವೆನಮಸ್ ಸ್ನೇಕ್, ವಿಶ್ವದಲ್ಲಿಯೇ ಅತಿ ಉದ್ದದ ವಿಷಕಾರಿ ಹಾವುಗಳಾಗಿದ್ದು 6 ಮೀಟರ್ಗಳಿಗಿಂತಲೂ ಉದ್ದವಾಗಿ ಬೆಳೆಯುತ್ತವೆ. ಇನ್ನು ಈ ಹೆಣ್ಣು ಕಾಳಿಂಗ ಸರ್ಪಗಳು
ಓವಿಪೆರಸ್ ಆರ್ಗ್ಯಾನಿಸಮ್ಗಳಾಗಿದ್ದು, ಅಂದರೆ ಮೊಟ್ಟೆ ಹಾಕಿ ಮರಿ ಮಾಡುವಂತಹ ಜೀವಿಗಳಾಗಿದ್ದು, ತಮ್ಮ ಇನ್ಕ್ಯುಬೇಷನ್ ಪೀರಿಯಡ್ನಲ್ಲಿ ಎಲೆಗಳು ಮತ್ತು ಸಸ್ಯದ ಭಾಗಗಳನ್ನು ಉಪಯೋಗಿಸಿಕೊಂಡು ಗೂಡನ್ನು ಕಟ್ಟಿ 90 ದಿನಗಳ ಕಾಲ ತಮ್ಮ ಯಂಗ್ ಒನ್ಸ್ಗಳಿಗೆ ಇನ್ಕ್ಯುಬೇಟ್ ಮಾಡ್ತವೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 6, ಆಕ್ಸಿಲೋಫೈಟ್ಸ್ ಗ್ರೋ ಇನ್. ಆಕ್ಸಿಲೋಫೈಟ್ಸ್ಗಳು ಎಲ್ಲಿ ಬೆಳೆಯುತ್ತವೆ? ಎಸಿಡಿಕ್ ಸಾಯಿಲಲ್ಲಿ ಬೆಳೆಯುವಂತಹ ಸಸ್ಯವರ್ಗವನ್ನು ಆಕ್ಸಿಲೋಫೈಟ್ಸ್ ಅಂತ ಕರಿತೇವೆ. ಎಸಿಡಿಕ್ ಸಾಯಿಲ್ ಅಂದರೆ ಆ ಸಾಯಿಲ್ನ pH 7ಕ್ಕಿಂತ ಕಡಿಮೆ ಇದ್ದರೆ ಅದು ಎಸಿಡಿಕ್ ಸಾಯಿಲ್, 7ಕ್ಕಿಂತ ಜಾಸ್ತಿ ಇದ್ದರೆ ಅದು ಅಲ್ಕಲೈನ್ ಸಾಯಿಲ್, 7 ಇದ್ದರೆ ಅದನ್ನು ನ್ಯೂಟ್ರಲ್ ಸಾಯಿಲ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಸಲೈನ್ ಸಾಯಿಲ್, ಉಪ್ಪು ನೀರು ಅಥವಾ ಮಣ್ಣಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಹ್ಯಾಲೋಫೈಟ್ಸ್ ಅಂತ ಕರಿತೇವೆ. ನದಿಗಳ ಅಳಿವೆಗಳಲ್ಲಿ ಕಂಡುಬರುವಂತಹ ಸಸ್ಯವರ್ಗ ಮ್ಯಾಂಗ್ರೂವ್ ವೆಜಿಟೇಷನ್ ಅಥವಾ ಕಾಂಡ್ಲಾ ಸಸ್ಯವರ್ಗ. ಲಾರ್ಜೆಸ್ಟ್ ಮ್ಯಾಂಗ್ರೂವ್ ಫಾರೆಸ್ಟ್ ಈಸ್ ಲೊಕೇಟೆಡ್ ಇನ್ ವೆಸ್ಟ್ ಬೆಂಗಾಲ್ ಸ್ಟೇಟ್. ಇಟ್ ಈಸ್ ಕಾಲ್ಡ್ ಆಸ್ ಸುಂದರ್ಬನ್ ಮ್ಯಾಂಗ್ರೂವ್ ಫಾರೆಸ್ಟ್. ಅದು ಸುಂದರಿ ಎನ್ನುವ ಮ್ಯಾಂಗ್ರೂವ್ ಪ್ರಭೇದಕ್ಕೆ ಹೆಸರುವಾಸಿಯಾಗಿದೆ. ಇನ್ನು ಸ್ಯಾಂಡಿ ಸಾಯಿಲ್ ಅಥವಾ ಮರಳಿನಲ್ಲಿ ಬೆಳೆಯುವಂಥ ಸಸ್ಯವರ್ಗವನ್ನು ಸ್ಯಾಮೋಫೈಟ್ಸ್ ಅಂತ ಕರಿತೇವೆ. ಇದನ್ನು ಹೆಚ್ಚಾಗಿ ಮರಳುಗಾಡಿನಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಕೋಲ್ಡ್ ಸಾಯಿಲ್ ಅಥವಾ ಅತಿ ತಂಪಾದ ಮಣ್ಣಿನಲ್ಲಿ ಬೆಳೆಯುವಂಥ ಸಸ್ಯವನ್ನು ಸೈಕ್ರೋಫೈಟ್ಸ್ ಅಂತ ಕರಿತೇವೆ. ಈ ತೆರನಾದ ಸಸ್ಯವರ್ಗವನ್ನು ಪೋಲಾರ್ ರೀಜನ್ಸ್, ಐಸ್ ಕವರ್ಡ್ ರೀಜನ್ಸ್ ಅಥವಾ ಥಂಡ್ರಾ ರೀಜನ್ಗಳಲ್ಲಿ ನಾವು ಈ ತೆರನಾದ ಸಸ್ಯವರ್ಗವನ್ನು ಕಾಣಬಹುದಾಗಿದೆ. ಇನ್ನು ಲಿಥೋಫೈಟ್ಸ್, ಬಂಡೆಗಳ ಮೇಲೆ ರಾಕ್ ಸರ್ಫೇಸ್ ಮೇಲೆ ಬೆಳೆಯುವಂತಹ ಸಸ್ಯವರ್ಗವನ್ನು ಲಿಥೋಫೈಟ್ಸ್ ಅಂತ ಕರಿತೇವೆ. ಕ್ಸೆರೋಫೈಟ್ಸ್, ಎಕ್ಸ್ಟ್ರೀಮ್ ಟೆಂಪರೇಚರ್ ಇರುವಂತಹ ಏರಿಯಾಗಳಲ್ಲಿ ಬೆಳೆಯುವಂತಹ ಸಸ್ಯವರ್ಗವನ್ನು ಕ್ಸೆರೋಫೈಟ್ಸ್ ಅಂತ ಕರಿತೇವೆ. ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ಹೈಡ್ರೋಫೈಟ್ಸ್ ಅಂತ ಕರಿತೇವೆ. ಇನ್ನೊಂದು ಸಸ್ಯದ ಮೇಲೆ ಬೆಳೆಯುವಂತಹ ಸಸ್ಯವನ್ನು ಎಪಿಫೈಟ್ಸ್ ಅಂತ ಕರಿತೇವೆ. Question number 7, parachute mechanism of fruit and seed dispersal is due to the structure called seed dispersal, ಬೀಜ ಪ್ರಸಾರ. Seed dispersal is the process by which seeds are moved away from the parent plant to new location. ತಾಯಿ ಸಸ್ಯದಿಂದ ಬೇರ್ಪಟ್ಟ ಬೀಜಗಳು ಇತರ ಪ್ರದೇಶಗಳಿಗೆ ಸಾಗಣೆಯಾಗುವ ಪ್ರಕ್ರಿಯೆಗೆ ಬೀಜ ಪ್ರಸಾರ ಅಂತ ಕರೀತೇವೆ. ಈ ಬೀಜ ಪ್ರಸಾರವು ವಿಂಡ್, ಗಾಳಿ ಮುಖಾಂತರ, ನೀರಿನ ಮುಖಾಂತರ, ಒಂದು ಪ್ರಾಣಿಯ ಮೈಗಂಟಿ ಇನ್ನೊಂದು ಪ್ರದೇಶಕ್ಕೆ, ಹಾಗೂ ಪ್ರಾಣಿ ತಿಂದು ಪ್ರಾಣಿಯ ಮಲದ ಮುಖಾಂತರ ಬೇರೆ ಪ್ರದೇಶಗಳಿಗೆ ಪ್ರಸಾರಗೊಳ್ಳುತ್ತವೆ. ಇನ್ನು ಈ ಬೀಜ ಪ್ರಸಾರ ಅಥವಾ ಸೀಡ್ ಡಿಸ್ಪರ್ಸಲ್ನ ಬೆನಿಫಿಟ್ ಏನು? ಒಂದು ಗಿಡಕ್ಕೆ ಹಣ್ಣಾಗಿ ಬೀಜಗಳಾಗಿ ಆ ಬೀಜ ಆ ಗಿಡದ ಬುಡದಲ್ಲೇ ಹುಟ್ಟಿದರೆ ಆ ತಾಯಿ ಸಸ್ಯದೊಂದಿಗೆ ಆಹಾರಕ್ಕಾಗಿ, ಗಾಳಿಗಾಗಿ, ಸನ್ಲೈಟಿಗಾಗಿ ಅದು ಕಾಂಪೀಟ್ ಮಾಡುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ಈ ಕಾಂಪಿಟೇಷನನ್ನು ರೆಡ್ಯೂಸ್ ಮಾಡೋಗೋಸ್ಕರ ಬೀಜ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಾಟ ಆಗಬೇಕು. ಇನ್ನು ಒಂದೇ ಭಾಗದಲ್ಲಿ ಅತಿ ಹೆಚ್ಚು ಒಂದೇ ಜಾತಿಯ ಸಸ್ಯಗಳು ಓವರ್ ಕ್ರೌಡಿಂಗ್ ಆಗೋದನ್ನು ತಡೆಯೋದಕ್ಕೆ ಕೂಡ ಈ ಬೀಜ ಪ್ರಸಾರ ಮುಖ್ಯ. ಇನ್ನು ಒಂದು ಸಸ್ಯ ಇನ್ನೊಂದು ಹೊಸ ಪ್ರದೇಶಕ್ಕೆ ಪರಿಚಯಗೊಳ್ಳುವುದಕ್ಕೂ ಕೂಡ ಈ ಬೀಜ ಪ್ರಸಾರ ಅತಿ ಮುಖ್ಯ. ಇನ್ನು ಈ ಸನ್ಫ್ಲವರ್, ಮ್ಯಾರಿಗೋಲ್ಡ್ ಈ ಥರದ ಹೂಗಳನ್ನು ಎಸ್ಟರೇಸಿ ಫ್ಯಾಮಿಲಿ ಅಂತ ಹೇಳ್ತೇವೆ. ಅಲ್ಲಿ ಬೀಜದ ಮೇಲೆ ಬ್ರಿಸ್ಟಲ್ ಥರ ಸ್ಕೇಲಿ ಸ್ಟ್ರಕ್ಚರ್ ಕಾಣಿಸುತ್ತೆ. ಇದು ಸೀಡ್ ಡಿಸ್ಪರ್ಸಲ್ ಆಗೋಕ್ಕೆ, ಗಾಳಿಯ ಮುಖಾಂತರ ಸೀಡ್ ಡಿಸ್ಪರ್ಸಲ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ಸ್ಟ್ರಕ್ಚರನ್ನು ಪ್ಯಾಪಸ್ ಅಂತ ಕರಿತೇವೆ. ಇದೇ ತೆರನಾದ ಸ್ಟ್ರಕ್ಚರ್ಗಳನ್ನು ನಾವು ಅಸ್ಕಲ್ಫಿಡಿಯಸಿ ಫ್ಯಾಮಿಲಿ ಅಥವಾ ಮಿಲ್ಕ್ವೀಡ್ ಫ್ಯಾಮಿಲಿ ಅಂತ ಕರಿತೇವೆ. ಈ ಏನು ಎಕ್ಕೆ ಹೂವಿದೆ ಅಲ್ಲ, ಆ ಗಿಡದ ಬೀಜದ ಮೇಲೂ ಕೂಡ ಸಿಲ್ಕಿ ಹೇರ್ ಥರ ಕಾಣಿಸುತ್ತೆ. ಅದು ಕೂಡ ಸೀಡ್ ಡಿಸ್ಪರ್ಸಲ್ ಮೆಕ್ಯಾನಿಸಮಲ್ಲಿ ಹೆಲ್ಪ್ ಮಾಡುವಂತಹ ಒಂದು ಸ್ಟ್ರಕ್ಚರ್. ಆದರೆ ಅದನ್ನು ಅಲ್ಲಿ ಕೋಮಾ ಅಂತ ಕರಿತೇವೆ. ಎರಡೂ ಕೂಡ ಸೀಡ್ ಡಿಸ್ಪರ್ಸಲಲ್ಲಿ ಹೆಲ್ಪ್ ಮಾಡುವಂತಹ ಅಪೆಂಡೇಜಸ್ ಆಗಿದ್ದರೂ ಕೂಡ ಅವುಗಳ ಹೆಸರು ಅಸ್ಕಲ್ಪಿಡಿಯಸಿ ಫ್ಯಾಮಿಲಿಯಲ್ಲಿ ಕೋಮಾ ಅಂತ ಕರೆದ್ರೆ,
ಎಸ್ಟ್ರೇಸಿ ಫ್ಯಾಮಿಲಿಯಲ್ಲಿ ಪ್ಯಾಪಸ್ ಅಂತ ಕರಿತೇವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ಯಾಪಸ್. Question number 8. Which of the following is believed to be an extinct bird from India? IUCN, International Union for Conservation of Nature and Natural Resources. ಇದು ಒಂದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ನಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಆಗಿದ್ದು, ಥ್ರೆಟನ್ಡ್ ಸ್ಪೀಷೀಸ್ಗಳನ್ನು ಲಿಸ್ಟ್ ಮಾಡಿ 9 ವಿಭಾಗದಲ್ಲಿ ವರ್ಗೀಕರಿಸಿದೆ. ಆ ಒಂದು ಕಂಪ್ಲೀಟ್ ಡಾಕ್ಯುಮೆಂಟನ್ನು RDB ಅಥವಾ ರೆಡ್ ಡೇಟಾ ಬುಕ್ ಅಂತ ಕರಿತೇವೆ. ಆ 9 ವರ್ಗೀಕರಣಗಳಲ್ಲಿ ಪ್ರಮುಖವಾದವುಗಳೆಂದರೆ ಎಕ್ಸ್ಟಿಂಕ್ಟ್, ವಲ್ನರೇಬಲ್, ಕ್ರಿಟಿಕಲಿ ಎಂಡೇಂಜರ್ಡ್ ಎಕ್ಸೆಟ್ರಾ. ಜೀವಿಗಳ ಪಾಪ್ಯುಲೇಷನಲ್ಲಿ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ, ಡಿಕ್ರೀಸ್ ಆಗಿದೆ ಎನ್ನುವುದನ್ನು ಗಣನೆಗೆ ತೆಗೆದುಕೊಂಡು ಈ ವರ್ಗೀಕರಣವನ್ನು ಮಾಡಲಾಗುವುದು. ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ಅಂದರೆ ಕಳೆದ 50 ವರ್ಷಗಳಲ್ಲಿ ಒಂದೇ ಒಂದು ಜೀವಂತ ಜೀವಿ ಆ ಪ್ರಭೇದದಲ್ಲಿ ಇಲ್ಲ ಅಂತಾದರೆ ಅದನ್ನು ಎಕ್ಸ್ಟಿಂಕ್ಟ್ ಅಥವಾ ನಶಿಸಿ ಹೋಗಿರುವ ಪ್ರಭೇದ ಎಂದು ಗುರುತಿಸಲಾಗುವುದು. ಆಪ್ಷನಲ್ಲಿ ಕೊಟ್ಟಿರುವಂತಹ ಪಿಂಕ್ ಹೆಡೆಡ್ ಡಕ್ ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಇದು ಒಂದು ವಾಟರ್ ಫೌಲ್ ಆಗಿದ್ದು ಗಂಗಾ ಮತ್ತು ಬ್ರಹ್ಮಪುತ್ರ ನದಿಬಯಲು ಪ್ರದೇಶಗಳಲ್ಲಿ ಬಾಂಗ್ಲಾದೇಶ್, ಮಯನ್ಮಾರ್, ನೇಪಾಳದಲ್ಲಿ ಒಂದು ಕಾಲದಲ್ಲಿ ಜೀವಿಸಿದ್ದಂತಹ ಪಕ್ಷಿ 1950ರಿಂದಲೇ ನಶಿಸಿ ಹೋಗಿದೆ ಎಂದು ಹೇಳುತ್ತಾ ಬರಲಾಗಿದೆ. ಇದು ಕೊನೆಯ ಬಾರಿಗೆ 1935ರಲ್ಲಿ ಭಾರತದ ಬಿಹಾರದಲ್ಲಿ ಸ್ಪಾಟ್ ಆಗಿದ್ದು ದಾಖಲೆ ಇದೆ. ತದನಂತರ 1980ರವರೆಗೆ ಮದ್ರಾಸ್ನ ಗವರ್ನಮೆಂಟ್ ಮ್ಯೂಸಿಯಂನಲ್ಲಿ ಸ್ಪೆಸಿಮನ್ನ ಡಿಸ್ಪ್ಲೇ ಮಾಡಲಾಗಿದೆ. ಇನ್ನು ಆಪ್ಷನ್ 1 ಜಾರ್ಡನ್ಸ್ ಕೌಸರ್. ಇದು ಒಂದು ನಾಕ್ಟರ್ನಲ್ ಬರ್ಡ್ ಆಗಿದ್ದು ಎಂಡಮಿಕ್ ಬರ್ಡ್ ಆಫ್ ಇಂಡಿಯಾ. ಇನ್ನು ಎಂಡಮಿಕ್ ಅಥವಾ ಎಂಡಮಿಕ್ ಸ್ಪೀಷೀಸ್ ಅಂದರೆ ಏನು? These are the species which are restricted to certain geographical area and found nowhere else in the world. ಯಾವುದಾದರೂ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿದ್ದು ಪ್ರಪಂಚದ ಬೇರೆ ಯಾವುದೇ ಭಾಗದಲ್ಲಿ ಕಾಣದೇ ಇರುವ ಪ್ರಭೇದಗಳಿಗೆ ಎಂಡಮಿಕ್ ಅಥವಾ ಸ್ಥಳೀಯ ಪ್ರಭೇದಗಳು ಎಂದು ಗುರುತಿಸಲಾಗುವುದು. ನೆಕ್ಸ್ಟ್, ಫಾರೆಸ್ಟ್ ಸ್ಪಾಟೆಡ್ ಔಲೆಟ್ ಆರ್ ಬ್ಲೆವಿಟ್ಸ್ ಸ್ಪಾಟೆಡ್ ಔಲೆಟ್. ಇದು IUCN ರೆಡ್ ಲಿಸ್ಟ್ನಲ್ಲಿ 2018ರಿಂದಲೇ ಎಂಡೇಂಜರ್ಡ್ ಎಂದು ನಮೂದಿಸಲಾಗಿದೆ. ಇದು ಕೂಡ ಎಂಡಮಿಕ್ ಸ್ಪೀಷೀಸ್ ಆಫ್ ಇಂಡಿಯಾ. ಲಾಸ್ಟ್, ಮಾಸ್ಕ್ಡ್ ಫಿನ್ಫುಟ್. ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಅಕ್ವಾಟಿಕ್ ಬರ್ಡ್. ಸೊ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶನ್ ಈಸ್ ಆಪ್ಷನ್ ಬಿ, ಪಿಂಕ್ ಹೆಡೆಡ್ ಡಕ್. Question number 9. Nicobar megapode is a large bird found in the Nicobar Island. One of its unique habits is the megapodes, also known as incubator birds. ಮೊಟ್ಟೆಗಳಿಗೆ ಕಾವು ಕೊಡುವಂತಹ ಪಕ್ಷಿಗಳು ಆರ್ ಮೌಂಡ್ ಬಿಲ್ಡರ್ಸ್ ಆರ್ medium large chicken-like birds with small heads and large feet. Their name literally means large foot. ನಿಕೋಬಾರ್ ಮೆಗಾಪೋಡ್ ನಿಕೋಬಾರ್ ಐಲ್ಯಾಂಡಲ್ಲಿ ಕಾಣಸಿಗುವ ಮೆಗಾಪೋಡ್ ಆಗಿದ್ದು ಇಟ್ ಬಿಲ್ಡ್ಸ್ ಅ ಲಾರ್ಜ್ ಮೌಂಡ್ ನೆಸ್ಟ್ ವಿತ್ ಸಾಯಿಲ್ ಆ್ಯಂಡ್ ವೆಜಿಟೇಷನ್ ವಿತ್ ದಿ ಎಗ್ಸ್ ಹ್ಯಾಚ್ಡ್ ಬೈ ದ ಹೀಟ್ ಜನರೇಟೆಡ್ ಬೈ ಡಿಕಂಪೋಸಿಷನ್. ಈ ಪಕ್ಷಿಯ ಇನ್ನೊಂದು ವಿಶೇಷತೆ ಏನೆಂದರೆ ಮೊಟ್ಟೆಯಿಂದ ಆಗತಾನೇ ಹೊರಬಂದ ಹಕ್ಕಿ ಮರಿಯು ಸಂಪೂರ್ಣ ರೆಕ್ಕೆ ಬಲಿತಿದ್ದು ತಾಯಿಯ ಹೆಲ್ಪ್ ಇಲ್ಲದೆ ನಿರಾಯಾಸವಾಗಿ ಹಾರುವ ಸಾಮರ್ಥ್ಯ ಹೊಂದಿರುತ್ತದೆ. IUCN conservation status vulnerable. So correct answer to this question is option B, building large mound nest near the coast. Question number 10. In the grasslands, trees do not replace the grasses as a part of an ecological succession because of ecological succession, also called plant succession, is gradual, orderly and successive replacement of a plant community by other plant community in a particular habitat in course of time. ಒಂದು ನಿರ್ದಿಷ್ಟ ಆವಾಸ ಸ್ಥಾನದಲ್ಲಿ ಅಥವಾ ಪರಿಸರದಲ್ಲಿ ಒಂದು ಸಸ್ಯ ಸಮುದಾಯವು ಇತರ ಸಸ್ಯ ಸಮುದಾಯದಿಂದ ಕ್ರಮೇಣವಾಗಿ ಮತ್ತು ಅನುಕ್ರಮವಾಗಿ ಬದಲಾಯಿಸಲ್ಪಡುವುದನ್ನು ಇಕೊಲಾಜಿಕಲ್ ಸಕ್ಸೆಷನ್ ಎಂದು ಕರೆಯುವರು. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಒಂದು ಸಸ್ಯ ಸಮುದಾಯವು ಬೆಳವಣಿಗೆ ಹೊಂದಿ
ಪ್ರಕೃತಿ ವಿಕೋಪಗಳಾದ ಕಾಡ್ಗಿಚ್ಚು, ಅತಿವೃಷ್ಟಿ, ಗಾಳಿ ಮುಂತಾದವುಗಳಿಂದ ವಿನಾಶ ಹೊಂದಿ ಮುಂದೆ ಅದೇ ಪರಿಸರದಲ್ಲಿ ಇನ್ನೊಂದು ಸಸ್ಯ ಸಮುದಾಯವು ಬೆಳವಣಿಗೆ ಹೊಂದಿದರೆ ಅದನ್ನು ಇಕಲಾಜಿಕಲ್ ಸಕ್ಸೆಷನ್ ಎಂದು ಕರೆಯುವರು. ಕ್ವೆಶ್ಚನ್ ಅಲ್ಲಿ ಕೇಳಿರೋದೇನೆಂದರೆ, ಗ್ರಾಸ್ಲ್ಯಾಂಡ್ ಅಥವಾ ಹುಲ್ಲುಗಾವಲು ವಿನಾಶ ಹೊಂದಿದರೆ ಆ ಜಾಗದಲ್ಲಿ ಮರಗಳು ಅಥವಾ ಕಾಡು ನಿರ್ಮಾಣವಾಗಲು ಸಾಧ್ಯವಿಲ್ಲ, ಏಕೆ? ಈ ಹುಲ್ಲುಗಾವಲು ಪರಿಸರ ವ್ಯವಸ್ಥೆ ಇನ್ಸಫಿಷಿಯಂಟ್ ರೈನ್ಫಾಲ್, ಮರಗಳ ಬೆಳವಣಿಗೆಗೆ ಸಾಕಾಗದಷ್ಟು ಮಳೆಯನ್ನು ಪಡೆಯುವಂತಹ ಪ್ರದೇಶದಲ್ಲಿ ಉದ್ಭವವಾಗುವಂತಹ ಒಂದು ಸಸ್ಯವರ್ಗ. ಹಾಗಾಗಿ ಮಳೆ ಪ್ರಮಾಣ ಸಾಕಾಗದ ಕಾರಣ ಅಲ್ಲಿ ಕಾಡು ಅಥವಾ ಮರ ಬೆಳೆಯಲು ಸಾಧ್ಯವಿಲ್ಲ. ಇನ್ನೊಂದೇನೆಂದರೆ, ಹುಲ್ಲುಗಾವಲುಗಳಲ್ಲಿ ಬೆಂಕಿ ಹೊತ್ತಿಕೊಳ್ಳುವುದು ಸರ್ವೇ ಸಾಮಾನ್ಯ. ಹಾಗಾಗಿ ಅಂತಹ ಪರಿಸರ ವ್ಯವಸ್ಥೆಗಳಲ್ಲಿ ಸಸ್ಯ ಅಥವಾ ಮರ ಅಥವಾ ಅರಣ್ಯ ಬೆಳವಣಿಗೆ ಸಾಧ್ಯವಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಸಿ, ವಾಟರ್ ಲಿಮಿಟ್ಸ್ ಆ್ಯಂಡ್ ಫೈರ್ ಇಸ್ ದಿ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವೆಶ್ಚನ್. Question number 11. Consider the following statements regarding soils of India. Statement 1. Most fertile alluvial soil occupy the largest area compared to other types of soil in India. Alluvial soil, also called as riverine soil or transported soil, formed by the deposition of sediments carried by rivers, winds, glacier and sea waves. It consists of silt, sand, clay, gravel as well as humus, lime and organic matter, and it is most fertile soil form, and it covers 45.6% of the total geographic area of the country. So statement 1 is correct. Statement 2. Red soils are widely known as regur. Wrong. Regur means black soil. So statement 1 is correct. Statement 2 is wrong. ವೀಕ್ಷಕರೇ, ಇದಾಗಿತ್ತು ಲೈಫ್ ಸೈನ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಸೈನ್ಸ್ ಪ್ರಶ್ನೆಗಳ ವಿಸ್ತೃತ ವಿವರಣೆ. ನಿಮಗೆ ನಮ್ಮ ಈ ಪ್ರಯತ್ನ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಈ ತೆರನಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅಕ್ಷರಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.